ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ರಿ ಶೀನಾ? ಓ ಇಲ್ಲಿದ್ಯಾ? ಏನಯ್ಯ, ಯಾರ್ದೋ ಬೇರೆಯವ್ರದ್ದು ಮನೆ ಅಂತ ಬಂದ್ಯಾ ಅಥವಾ ಇಲ್ಲಿ ಬೇರೆಯವಳು ಯಾರೋ ಇರ್ತಾಳೆ ಅಂತ ಬಂದ್ಯಾ? ಏನಮ್ಮೆ, ಪಿಕ್ಚರಲ್ಲಿ ಹೀರೋಯಿನ್ ನೋಡಿದ್ರು ನಿನ್ನ ಮುಖನೇ ಕಾಣ್ತದೆ. ಅಂದ್ಮ್ಯಾಕೆ ನನ್ನ ಮ್ಯಾಕೆ ಯಾಕೆ ಇಷ್ಟ ಅನುಮಾನ? ಚೆನ್ನಾಗಿ ಕೊಟ್ಕೊಂಡು ಬಂದಿದ್ಯಲ್ಲ, ಅದಕ್ಕೆ ಕೇಳದೆ. ಜಮೀನ್ದಾರ್ ವಂಶನ ಒಂದು ಆಟ ಚಟ ಎರಡು ಇರಬೇಕು. ಅದೇನೋ ದಬ್ಬಾಕ್ತೀನಿ ಅಂತ ಹೋಗಿದ್ದೆ, ದಬ್ಬಾಕ್ತೀಯಾ? ನೋಡಮ್ಮೆ, ನಂಟಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹಾಕಿರೋ 3 ಗಂಟೆಗಾರು ಬೆಲೆ ಕೊಡಮ್ಮೆ. ಕೊಡ್ತಿದ್ದೆ, ಯಾವಾಗ್ಲೂ ದಬ್ಬಾಕ್ತೀನಿ ಅಂತ ಹೋಗ್ತಿದ್ದೆ, ನೀನೇ ದಬ್ಬಾಕೊಂಡು ಬರ್ತಿದ್ದೆ. ಇನ್ಯಾರು ಕೊಡ್ತಾನೆ ಮರ್ಯಾದಿನ? ಸರಿಗೆ ಇನ್ನು ಏನಾಯ್ತು ಅಂತ ಹೇಳೇ ಇಲ್ಲ ಕಣಮ್ಮೆ. ಆಗಲೇ ನೀನೇ ತೀರ್ಮಾನ ತಗೊಂಡ್ಬಿಟ್ಟಿದ್ಯಾ. ನೀನ್ ಹ್ಯಾಪ್ ಮೊರೆ ಹಾಕೊಂಡು ಬಂದಿರೋದ್ರಲ್ಲೇ ಗೊತ್ತಾಗುತ್ತೆ ಆ ಶಿವನು ಪಾರ್ವತಿನೂ ನಿನ್ ಕೈಲಿ ಅಲ್ಲಾಡ್ಸಕ್ಕೂ ಆಗಿರಲ್ಲ ಅಂತ. ಅಲ್ಲಿ ಕಿರ್ಸಿಯಕ್ಕಾಗ್ದೆ ಇಲ್ಲಿ ಬಂದು ಕಿರ್ಚಾಡ್ಬೇಡ, ಇಲ್ಲಿ ಯಾರು ಹೆದರ್ಕೊಳ್ಳಲ್ಲ. ಆ ಪಾರ್ವತಿನ ಮುಟ್ಟಕ್ಕೆ ಹೋದ್ರೆ ಶಿವ ಬರ್ತಾನೆ, ಆ ಶಿವನ್ ಮುಟ್ಟಕ್ಕೆ ಹೋದ್ರೆ ಸಿಕ್ಕಂತ ತ್ರಿಶೂಲ ಬರ್ತದೆ. ಎಲ್ಲರೂ ಸೇರಿ ಕೌನ್ಸಕ್ಕೊಳ್ಳೋಣ ಅಂದರೆ ಆ ಕೈಲಾಸನ ಕಾಪಾಡೋಕ್ಕೆ ವೈಕುಂಠ ಬ್ರಹ್ಮಾಂಡನೇ ಬರ್ತದೆ. 4 ಜನ ಕಣಮ್ಮೆ, 4 ಜನ ಸೇರಿಕೊಂಡು ನನ್ನ ಮುಗ್ಸೋಣ ಅಂದರೂ ಆಗಲಿಲ್ಲ. ಆನೆ ಎಡಬೋದ್ರೆ ದಂತ ಅಂದಂಗೆ ನಾವೆಡೋದ್ರೆ ನಮಗೆ ವೀರಭದ್ರನವ್ರು ಸಿಕ್ಕಿಬಿಟ್ರು. ಇಲ್ಲಿ ಬ್ಯಾಕ್ ನೋಡು, ಹೂವನ್ನ ಎತ್ತಿ ಹಿಂಗಿದ್ದಷ್ಟು ಸುಲಭ ಆಗ್ಬಿಡ್ತದೆ, ಎತ್ತದೆ ಆ ಶಿವನ. ಆ ವೀರಭದ್ರಯ್ಯ ಸಿಕ್ಕಿದ್ರೆ ನಾವ್ ಅನ್ಕೊಂಡಿರೋ ಹಾಗೆ ಈ ಮನೆ ಆಸ್ತಿ ನಮ್ ಕೈಗೆ ಹೇಗ್ ಸಿಗುತ್ತೆ? ನೊಗ ಒತ್ತಿರೋ ಎತ್ತು ನಮ್ಮ ಸೋಮುನ್ ಕತ್ತು ಎರಡು ಒಂದೇ. ಅದೇನಂತ ಸರಿಯಾಗಿ ಬಿಡಿಸೇಳಯ್ಯ. ನೋಡಮ್ಮೆ, ಸೋಮ ಪಾರ್ವತಿನ ಇಷ್ಟಪಡ್ತಾನೆ, ಪರಶು ಶಿವನ್ ಮುಗ್ಸಾದ್ರು ಪಾರ್ವತಿನ ಸೋಮನ್ ಕೈ ಕೊಡ್ತೀನಿ ಅಂತ ಹೇಳವನೆ. ಅಲ್ಲಿಗೆ ನಮ್ಮ ವೀರಭದ್ರನವ್ರ ಆಸ್ತಿಲಿ ಅರ್ಧ ಪಾಲು ಸೋಮಗ್ ಬಂದಂಗೆ. ಸೋಮಗ್ ಬಂದ್ರೆ ನಮಗ್ ಬಂದಂಗಲ್ವೇ? ಎತ್ತಯ್ಯ ಕೈನ, ಊದಿರೋ ಶಂಕನೆ ಮತ್ತೆ ಮತ್ತೆ ಊದ್ತಾ ಇರ್ಬೇಡ. ಈ ಕೆಲ್ಸ ಮುಗಿಯೋವರೆಗೂ ಈ ರೂಮ್ ಕಡೆ ಕಾಲು ಇಡ್ಬೇಡ. ನಡಿ ಆಚೆ. ಅದೇ ಮನೆ ಕಟ್ ನೋಡು, ಎಂಡ್ರನ್ನ ಮುಟ್ ನೋಡು ಅಂತ ಗಾದೆನೆ ಮಾಡಿಲ್ವೇ? ನೀನ್ ಬೇಕಾದ್ರೆ ಗಾದೆನ ನಿನ್ಗ್ ಬೇಕಾದಾಗಿ ಬದಲಾಯಿಸ್ಬೋದು, ಆದ್ರೆ ನಾನ್ ಹಾಗಲ್ಲ. ಹೇಳದ್ನಲ್ಲ, ಮೊದಲು ನಡಿ ಆಚೆ. ಏನ್ರಿ, ಹೊರಗಡೆ ಯಾರಾದರೂ ನೋಡಿದ್ರೆ ಮರ್ಯಾದೆ ಹೋಯ್ತದಂತೆ. ಗಂಡ ದೇವ್ರ ಥರ ಇರಬಾರ್ದು, ಬೆನ್ನಿಗೆ ಬಿದ್ದು ಬೇತಾಳದ ಥರ ಜೊತೆಲೇ ಇರ್ಬೇಕು. ಮೊದಲು ನಡಿ ಇಲ್ಲಿಂದ, ಇಲ್ಲೋರೆ ಇಲ್ಲೇ ಮರ್ಯಾದೆ ತೆಗೆದು ನಡಿ. ಅಲ್ಲ, ನಡಿ ಆಚೆ ಅಂದೆ. ಆ ಶಿವನಿಂದ ನಾನು ನನ್ನ ನೆಂಡ್ರ ಜೊತೆ ಸೇರಂಗ ಆಗೋಯ್ತಲ್ಲಪ್ಪ. ಅಪ್ಪ, ಅವಳಿಗೆ ಎಲ್ಲಿ ಬೇಕಲ್ಲಿ ಕೂತ್ಕೊತಾಳೆ, ಸುಮ್ನಿರು ನೀನು. ಅಂದ್ರೆ ಹಂಗೆ ಹೇಳಬೇಕು ಅನಿಸ್ತದೆ, ಹಂಗೆ ಹೇಳಲ್ಲ. ಸೀನಾ ಅವರೇ, ಹೆಂಡತಿ ಆದವಳು ಗಂಡನ ಪಕ್ಕನೇ ಕೂತ್ಕೊಂಡು ಊಟ ಮಾಡಬೇಕು. ರಶ್ಮಿ, ಹೋಗಿ ಪಕ್ಕ ಕೂತ್ಕೊಂಡು ಊಟ ಮಾಡಮ್ಮ. ಏನ್ ಮಕ ನೋಡ್ತಾ ಇದೀಯ? ಬಡ್ಸೆ ಎಲ್ರಿಗೂ. ಒಂದು ನಿಮಿಷ,
ರಶ್ಮಿ ಸೀನಾ ಅವರೇ, ಮದುವೆ ಆದಮೇಲೆ ಗಂಡ ಹೆಂಡತಿ ಒಬ್ರಿಗೊಬ್ರು ತುತ್ತು ತಿನ್ನಿಸ್ಬೇಕು. ಅದನ್ನ ನಾನು ನೋಡೇ ಇಲ್ಲ. ಈಗ ಹೆಂಗಿದ್ರು ಊಟಕ್ಕೆ ಕೂತಿದ್ದೀರಾ. ಸೀನಾ ಅವರೇ, ನೀವು ಒಂದು ತುತ್ತನ್ನ ರಶ್ಮಿಗೆ ತಿನ್ನಿಸಿ. ರಶ್ಮಿ, ಒಂದು ತುತ್ತನ್ನ ನೀನು ತಿನ್ಸಮ್ಮ. ಓ, ನನ್ನ ಗಂಡ ಈ ಥರ ಪ್ಲಾನ್ ಮಾಡ್ತಾವ್ರಾ? ಬಿಟ್ರೆ ಸ್ವಲ್ಪ ದಿನಕ್ಕೆ ಮಗುನು ಮಾಡಿಸ್ಬಿಡ್ತಾರೆ. ಯಾಕೆ ಅವಳ ಕೈ ಏನಾರ ಬಿದ್ದೋಗೈತಾ? ಜಾಡ್ಸಿ ಅದೇ ಹಂಗೆ ಹೇಳ್ಬೇಕು ಅನಿಸ್ತದೆ, ಆದ್ರೆ ಹಂಗೆ ಹೇಳಲ್ಲ. ಸೀನಾ ಅವ್ರೆ, ತುತ್ತು ತಿನ್ಸಿ. ಆ? ತಿನ್ನಿಸ್ತೀನಿ. ಏಯ್, ಅಲ್ಲಿ ನೋಡ್ಲಾ ನನ್ನ ಸೊಸೆ ಎಷ್ಟು ಚೆನ್ನಾಗಿ ಬಾಯಿ ತಕೊಂಡು ಕೂತಾಳೆ. ಒಂದ್ ಕೈ ಇದ್ದೆ ಕ್ವಿಂಟಾಲ್ ಗಟ್ಲೆ ತಿನ್ನೋಳಿ ಅವಳು. ಇನ್ನ ಎರಡ್ ಕೈ ಅಂದ್ರೆ ಮೂಟೆಲಿರೋ ಭತ್ತನೆಲ್ಲ ಕೆರ್ದು ಕೆರ್ದು ತಿಂತಾಳೇನೋ. ತಿನ್ನಿಸ್ತೀನಿ ತಿನ್ನಿಸ್ತೀನಿ. ಅಪಾಯ ತಿನ್ನಿಸ್ದೆ. ರಶ್ಮಿ, ನೀನ್ ತಿನ್ಸವ. ನರ್ಪೇತ್ಲ ನನ್ನ ಮಗ ಒಳ್ಳೆ ದನಕ್ಕೆ ಹುಲ್ಲು ಹಾಕ್ದಂಗೆ ಬಾಯಿಗೆ ತುರುಕ್ತಾ ಇದ್ದಾನೆ. ಮಾಡ್ತೀನಿ ಇವನ್ಗೆ. ಅವ ಕಾರ ನೀರು ಕೊಡವ. ನೀರು. ಅಲ್ಲ ಕಳ, ಅಲ್ಲ ನಾನೇ ನೋಡ್ಕೊಂಡು ಸಾರ್ ಮಾಡಿದ್ದೀನಿ, ಖಾರ ಅಂತಿಲ್ಲ. ಬಿಡೆ, ಹೆಂಡ್ರ ಕೈ ತುತ್ತು ತಿಂದ್ರೆ ವಿಷನು ಅಮೃತ ಇದ್ದಂಗಿರುತ್ತೆ. ಆ ಅವ ನೀನು ಗಂಡಂಗೆ ಒಸಿ ವಿಷ ತಂದ್ಕೊಳವ, ಅಮೃತ ಆಯ್ತದಂತಲ್ಲ. ರಶ್ಮಿ, ಒಸಿ ನೀರು ಕುಡ್ಸವ ಅವನಿಗೆ. ಸಾರಿ 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 ರಶ್ಮಿ, ಸೀನಾ ಅವರಿಗೆ ಒಸಿ ನೀರು ಕುಡ್ಸವ. ಅಯ್ಯೋ ಹೂ ಮಾವ, ನಾನಿರೋದೇ ಅದಕ್ಕಲ್ವಾ. ಚೆನ್ನಾಗಿ ನೀರ್ ಕುಡಿಸ್ತೀನಿ ರೀ, ಕುಡೀರಿ. ಅಯ್ಯೋ ಕುಡೀರಿ. ಪಾಪ. ಹೇಯಮ್ಮೆ, ನೀನು ಬಾರೆ ರೂಮ್ಗೆ, ನಿನಗೈತೆ. ನೋ, ನೀನೇನು ಮಾಡಕ್ಕಾಗಲ್ಲ. ನಮ್ಮ ಮಾವ ಆಗ್ಲೇ ಬಂದಾಗಿದೆ. ಮಾವ, ನಮ್ಮ ಮನೆಯವ್ರಿಗೆ ತುಂಬಾ ನಾಚಿಕೆ ಅಂತೆ. ನಿಧಾನಕ್ಕೆ ಹೇಳ್ತಾ ಇದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.